ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸುವೇಗ ಭಾಗ 2 ಗಣಿತ 7ನೇ ತರಗತಿ ಪಠ್ಯಪುಸ್ತಕದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ವಿವರಿಸಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ, ಸ್ಪರ್ಧಾರ್ಥಿಗಳಿಗೆ ಉಪಯುಕ್ತವಾಗುತ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಪರಿವಿಡಿ, ಭಾಗಲಬ್ಧ ಸಂಖ್ಯೆಗಳು, ಪ್ರಾಯೋಗಿಕ ರೇಖಾಗಣಿತ, ಹಾಗೆ ಸುತ್ತಳತೆ ಮತ್ತು ವಿಸ್ತೀರ್ಣ, ಬೀಜೋಕ್ತಿಗಳು, ಘಾತಾಂಕಗಳು ಮತ್ತು ಘಾತಸೂಚಿಗಳು, ಸಮಿತಿ ಹಾಗೆ ಸಮಮಿತಿ, ಘನಾಕೃತಿಗಳನ್ನು ದೃಶ್ಯೀಕರಿಸುವುದು. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಭಾಗಲಬ್ಧ ಸಂಖ್ಯೆಗಳು. ಈ ಒಂದು ಭಾಗಲಬ್ಧ ಸಂಖ್ಯೆಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಒಂದು ಉತ್ತರವನ್ನು ನೋಡಬಹುದು. ಹಾಗೆ ಇಲ್ಲಿರುವಂತಹ ಅಡ್ಡ ಅಳತೆ ಪಟ್ಟಿಯಲ್ಲಿ ಅಳತೆ ಮತ್ತು ಅಳತೆ ಪಟ್ಟಿಯ ಮೇಲೆ ಇರುವಂತಹ ಚಿಹ್ನೆಗಳ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವಂತಹದ್ದು. ಹಾಗೆ ಇಲ್ಲಿರುವಂತಹ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸುವಂತಹದ್ದು. ಹಾಗೆ ಚಿತ್ರದ ಸಹಾಯದಿಂದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸುವುದು. ಹಾಗೆ ಇಲ್ಲಿರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನು ಕಂಬ ಸಾಲಿನಲ್ಲಿರುವಂತಹ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೊಂದಿಗೆ ಗುಣಿಸಿ ಕೋಷ್ಟಕವನ್ನು ಪೂರ್ಣಗೊಳಿಸುವಂತಹದ್ದು. ಹಾಗೆ ಇಲ್ಲಿರುವಂತಹ ಉಳಿದಂತಹ ಪ್ರಶ್ನೆಗಳು ಚಿತ್ರಗಳನ್ನು ನೋಡಿ ಪ್ರಶ್ನೋತ್ತರಗಳನ್ನು ಉತ್ತರಿಸುವಂತಹದ್ದು. ಹಾಗೆ ಕೊಟ್ಟಿರುವ ಸಂಖ್ಯಾ ರೇಖೆಯ ಮೇಲೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಪಡೆಯಬಹುದು, ಈ ರೀತಿಯಾದಂತಹ ಪ್ರಶ್ನೋತ್ತರಗಳು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳು ಅವಿಭಾಜ್ಯ ಸಂಖ್ಯೆಗಳು. ಹಾಗೆ 4 ಕಂಬಗಳ ಎತ್ತರಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು. ಹಾಗೆ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು. ಪ್ರಾಯೋಗಿಕ ರೇಖಾಗಣಿತ. ಇವುಗಳಲ್ಲಿ ಖಾಲಿ ಜಾಗವನ್ನು ಸೂಕ್ತವಾದ ಸಂಕೇತ ಅಂದರೆ ಯಾವ ಸಂಖ್ಯೆ ಹೆಚ್ಚುದು ಯಾವ ಸಂಖ್ಯೆ ಕಮ್ಮಿ ಎನ್ನುವಂತಹದನ್ನು ಗುರುತಿಸುವಂತಹದ್ದು. ಈ 7ನೇ ತರಗತಿಯ ಒಂದು ಪಠ್ಯಪುಸ್ತಕದ ಗಣಿತ ವಿಷಯವು ಬಹಳಷ್ಟು ಅರ್ಥಪೂರ್ಣವಾಗಿ ಹಾಗೆ ಬಹಳಷ್ಟು ಕಠಿಣವಾಗಿದೆ. ಅಂದರೆ ಇಲ್ಲಿ ಮಕ್ಕಳ ಒಂದು ಜ್ಞಾನ ಮಟ್ಟಕ್ಕೆ ಅನುಗುಣವಾಗಿ ವಿದ್ಯಾಭ್ಯಾಸ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಬಹಳಷ್ಟು ಅಂದರೆ ಗಣಿತವನ್ನು ಸರಳವಾಗಿ ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ಸುಲಭವಾಗ್ತಾ ಹೋಗುತ್ತೆ. ಹಾಗೆ ಇಲ್ಲಿರುವಂತಹ ವೃತ್ತಕ್ಕೆ ನಾವು ಬಣ್ಣವನ್ನು ತುಂಬಿರುವಂತಹದ್ದು ಅರ್ಧ ವೃತ್ತಕ್ಕೆ. ಹಾಗೆ ಏಕಪದೋಕ್ತಿ, ದ್ವಿಪದೋಕ್ತಿ ಹಾಗೆ ತ್ರಿಪದೋಕ್ತಿಗಳನ್ನು ವಿಂಗಡಿಸಿ ನಾವು ಬರಿಬೇಕಾಗುತ್ತೆ. ಹಾಗೆ ಮುಂದಿನವುಗಳನ್ನು ಫಲಿತಾಂಶ ರೂಪದಲ್ಲಿ ವ್ಯಕ್ತಪಡಿಸುವಂತಹದ್ದು. ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಹಾಗೆ ಇಲ್ಲಿರುವಂತಹ ಸಂಖ್ಯೆಯನ್ನು ಬಿಡಿಸಿ ಬರೆಯುವಂತಹದ್ದು. ಮತ್ತೆ ಈ ಘನಗಳನ್ನು ಸೂಕ್ತ ಘನಗಳೊಂದಿಗೆ ಜಾಲಗಳನ್ನು ಹೊಂದಿಸಿ ಬರಿಬೇಕಾಗುತ್ತೆ. ಆಯತಘನ, ಹಾಗೆ ಇದು ಆಯತಘನ ಹೌದು, ಈ ರೀತಿಯಾಗಿ ಉತ್ತರವನ್ನು ಉತ್ತರಿಸಬೇಕಾಗುತ್ತೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕಿರುಪರೀಕ್ಷೆ 1. ಈ ಒಂದು ಕಿರುಪರೀಕ್ಷೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಹಾಗೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಇವುಗಳ ಬಗ್ಗೆ ಅಧ್ಯಯನ ಮಾಡಬಹುದು. ಹಾಗೆ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು, ಇವುಗಳಿಗೆ ಉತ್ತರವನ್ನು ನೋಡಬಹುದು. ಹಾಗೆ ಇಲ್ಲಿ ಸಮಾನಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಉದ್ದ ಇಂಟು ಅಗಲ.
ಹಾಗೆ ಕೆಳಗೆ ನೀಡಿರುವ ಪ್ರತಿಯೊಂದು ಚಿತ್ರದಲ್ಲಿ ಅವುಗಳ ವಿಸ್ತೀರ್ಣವನ್ನ x ನ ಬೆಲೆಯನ್ನ ಕಂಡುಹಿಡಿಯುವಂತಹದ್ದು. ಹಾಗೆ ಪರಿಧಿ ಮತ್ತು ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹದ್ದು. ಹಾಗೆ ಕೊಟ್ಟಿರುವ ಒಂದು ನಕಾಶೆಯಲ್ಲಿ ಅದನ್ನ ನೋಡಿ ಅಭ್ಯಾಸ ಮಾಡಿ ಅದಕ್ಕೆ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಉತ್ತರಿಸಬೇಕಾಗುತ್ತೆ. ಪ್ರತಿಯೊಂದು ಬಾಳೆ ಗಿಡಕ್ಕೆ ಇರುವಂತಹ ಅಗತ್ಯವಾದ ಹಣ್ಣಿನ ತೋಟದಲ್ಲಿ ಒಟ್ಟು ಎಷ್ಟು ಬಾಳೆ ಗಿಡಗಳನ್ನು ಬೆಳಿಬಹುದು ಎನ್ನುವಂತಹ ಪ್ರಶ್ನೆ. ಈ ಇರುವಂತಹ ಛಾಯೆಗಳ ಒಂದು ವಿಸ್ತೀರ್ಣಗಳನ್ನು ಕಂಡುಹಿಡಿಯುವಂತಹದ್ದು. ಹಾಗೂ ಒಂದು ಮನೆಯ ಯೋಜನೆಯ ಚಿತ್ರವನ್ನ ಕೊಟ್ಟಿದ್ದಾರೆ, ಅದಕ್ಕೆ ಆಧರಿಸಿ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತೆ. ಕಿರುಪರೀಕ್ಷೆ 2. ಈ ಒಂದು ಚಿತ್ರಗಳಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ಚಿತ್ರಗಳನ್ನು ಗುರುತಿಸುವಂತಹದ್ದು. ಹಾಗೆ ಇಲ್ಲಿರುವಂತಹ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹದ್ದು. ಹಾಗೆ ಈ ಚಿತ್ರದಲ್ಲಿ ಸುತ್ತಳತೆಯನ್ನ ಕಂಡುಹಿಡಿಯಿರಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ. ಹಾಗೆ ಬೀಜೋಕ್ತಿಗಳು. ಹಾಗೆ ಸಾಮಾನ್ಯ ಸೂತ್ರವನ್ನ ಬರೆಯುವಂತಹದ್ದು. ಹಾಗೆ ಬೀಜೋಕ್ತಿಗಳನ್ನ ನಿದರ್ಶಿಸಿ ಪರಿಹಾರವನ್ನ ಕಂಡುಹಿಡಿಯುವಂತಹದ್ದು. ಹಾಗೆ ವಿನ್ಯಾಸಗಳನ್ನ ಚಿತ್ರಿಸಿ ಅವುಗಳಲ್ಲಿ ಇರುವಂತಹ ಬೀಜೋಕ್ತಿಗಳನ್ನ ಬಳಸಿ ಉತ್ತರವನ್ನ ಉತ್ತರಿಸುವಂತಹದ್ದು. ಹಾಗೆ ಅಸಮಬಾಹು ತ್ರಿಭುಜಗಳನ್ನ ಹಸಿರು ಬಣ್ಣದಿಂದ, ಹಾಗೆ ಸಮದ್ವಿಬಾಹು ತ್ರಿಭುಜಗಳನ್ನ ಕೆಂಪು ಬಣ್ಣದಿಂದ ಮತ್ತು ಸಮಬಾಹು ತ್ರಿಭುಜವನ್ನು ಹಳದಿ ಬಣ್ಣಗಳಿಂದ ತುಂಬಿರಿ ಅಂತ ಹೇಳಿದ್ದಾರೆ. ಹಾಗೆ ಘಾತಾಂಕಗಳು ಮತ್ತು ಘಾತಸೂಚಿಗಳು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನ ನೋಡೋಣ. ಹಾಗೆ ಇಲ್ಲಿರುವಂತಹ ಸರಿಯಾದಂತಹ ತಪ್ಪು ಅಥವಾ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳು. ಹಾಗೆ ಇಲ್ಲಿರುವಂತಹ ಕೋಷ್ಟಕಗಳನ್ನ ಪೂರ್ಣಗೊಳಿಸಿ ಉತ್ತರವನ್ನ ಉತ್ತರಿಸುವಂತಹದ್ದು. ಕೆಳಗಿನ ಲೆಕ್ಕಗಳನ್ನ ಸಂಕ್ಷಿಪ್ತವಾದಂತಹ ರೂಪದಲ್ಲಿ ಕೆಳಗಿನ ಸಂಖ್ಯೆಗಳನ್ನ ವಿಸ್ತೃತ ರೂಪದಲ್ಲಿ ಬರೆಯುವಂತಹದ್ದು. ಹಾಗೆ ಕಿರುಪರೀಕ್ಷೆ 3 ಬೀಜೋಕ್ತಿಗಳನ್ನ ಏಕಪದ, ದ್ವಿಪದ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ ಉತ್ತರವನ್ನ ಉತ್ತರಿಸುವಂತಹದ್ದು. ಹಾಗೆ ಸಮಮಿತಿ, ಇವುಗಳ ಸಂಕೇತಗಳನ್ನ ಬಳಸಿಕೊಂಡು ಉತ್ತರವನ್ನ ಉತ್ತರಿಸುವಂತಹದ್ದು. ಹಾಗೆ ಎಲ್ಲ ವಸ್ತುಗಳಿಗಿರುವ ಭ್ರಮಣ ಸಮಿತಿಯ ಒಂದು ಕ್ರಮಗಳನ್ನ ಆಯತಾಕಾರದಲ್ಲಿರುವಂತಹ ಮುಖಬೆಲೆ ಇವುಗಳ ರೇಖಾಚಿತ್ರಗಳೊಂದಿಗೆ ನಾವು ಉತ್ತರವನ್ನ ಕಂಡುಕೊಳ್ಳಬಹುದು. ಹಾಗೆ ಇಲ್ಲಿರುವಂತಹ ಲೆಕ್ಕಗಳು. ಹಾಗೆ ರೇಖಾಗಣಿತ ಆಕೃತಿಗಳಿಗೆ ಸಮಮಿತಿ ರೇಖೆಗಳನ್ನ ಎಳೆಯಿರಿ ಅಂತ. ಸಮಮಿತಿ ಅಕ್ಷ. ಹಾಗೆ 0 ಇಂದ 9ರವರೆಗಿನ ಅಂಕೆಗಳನ್ನು ಪಟ್ಟಿ ಮಾಡಿ ಅವುಗಳ ಸಮಮಿತಿಯನ್ನು ಹೊಂದಿರುವ ಅಂಕೆಗಳಿಗೆ ಸಮಮಿತಿ ಅಕ್ಷರಗಳನ್ನು ಎಳೆಯಿರಿ. ಸಮಮಿತಿ ಇರುವಂತವುಗಳಿಗೆ ಹೌದು, ಇಲ್ಲ ಎಂದಿದ್ದರೆ ಇಲ್ಲ ಎಂದು ಗುರುತಿಸುವಂತಹದ್ದು. ಹಾಗೆ ಅನುಗುಣವಾಗಿ ಆಕೃತಿಗಳನ್ನು ತಿರುಗಿಸಿ ಉಂಟಾಗುವಂತಹ ಖಾಲಿ ಜಾಗದಲ್ಲಿ ಉತ್ತರವನ್ನು ತುಂಬುವಂತಹದ್ದು.
ಹಾಗೆ ಇಲ್ಲಿರುವಂತಹ ಸಮಿತಿಯ ಗುಣಲಕ್ಷಣಗಳನ್ನು ಉಂಟು ಮಾಡುವಂತಹ ಪ್ರತಿಫಲನದ ಚಿತ್ರಗಳನ್ನು ಬರಿಬೇಕಾಗುತ್ತೆ, ಪ್ರತಿಫಲಿಸುವಂತಹ ಚಿತ್ರಗಳು. ಹಾಗೆ ರಸ್ತೆಯನ್ನ ಸಂಚರಿಸುವಾಗ ಇರುವಂತಹ ಸಮಿತಿ ಅಕ್ಷಗಳ ಭ್ರಮಣ ಸಮಿತಿಯನ್ನ ಹೊಂದಿವೆ ಎಂದು ಕೋಷ್ಟಕದಲ್ಲಿ ನಾವು ಉತ್ತರಿಸಬೇಕಾಗುತ್ತೆ. ಹಾಗೆ ಘನಾಕೃತಿಗಳನ್ನ ದೃಶ್ಯೀಕರಿಸುವುದು, ಹಾಗೆ ಅವುಗಳ ಉತ್ತರಗಳನ್ನು ಖಾಲಿ ಬಿಟ್ಟಂತಹ ಜಾಗದಲ್ಲಿ ಉತ್ತರಿಸುವಂತಹದ್ದು. ವರ್ಗಪದ ಗೋಪುರದಲ್ಲಿರುವಂತಹ ಅಂಚುಗಳ ಸಂಖ್ಯೆ 8. ಸಮತಲವಾದಂತಹ ಮೇಲ್ಮೈ ಹೊಂದಿಲ್ಲದ ಘನಾಕೃತಿ ಗೋಳ. ಹಾಗೆ ಒಂದು ವಕ್ರ ಮತ್ತು 2 ವೃತ್ತಾಕಾರದ ಮೇಲ್ಮೈಗಳನ್ನು ಹೊಂದಿರುವಂತಹ ಘನಾಕೃತಿ ಸಿಲಿಂಡರ್. ಹಾಗೂ ಒಂದು ಮನೆಯ ಒಂದು ರೇಖಾಚಿತ್ರವನ್ನ ಬರೆದು ಅಲ್ಲಿರುವಂತಹ ಮುಂಭಾಗದ ನೋಟ, ಪಾರ್ಶ್ವ ನೋಟ ಹಾಗೂ ಮೇಲಿನ ನೋಟವನ್ನ ಗುರುತಿಸಿ. ಹಾಗೆ ದಾಳದಲ್ಲಿರುವಂತಹ ಸಂಖ್ಯೆಗಳನ್ನ ಕ್ರಮವಾಗಿ ಬರೆಯುವಂತಹದ್ದು. ಹಾಗೆ ಸಮ ಆಯಾಮದಲ್ಲಿ ಚುಕ್ಕಿಗಳನ್ನ ಹೊಂದಿರುವ ಹಾಳೆಯಲ್ಲಿ ಬರೆಯುವಂತಹದ್ದು. ಹಾಗೆ ಇಲ್ಲಿರುವಂತಹ ಅಕ್ಷರಗಳನ್ನ 3 ಆಯಾಮದ ಚಿತ್ರಗಳಲ್ಲಿ ಬರೆಯುವಂತಹದ್ದು. ಸಮ ಆಯಾಮ ಅಳತೆ ಹೊಂದಿರುವ ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ ಕೆಳಗಿನ ಘನಾಕೃತಿಗಳನ್ನ ಬರೆಯಿರಿ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕಿರುಪರೀಕ್ಷೆ ಸಮಮಿತಿ ಅಕ್ಷರಗಳ ಸಂಖ್ಯೆ ಹಾಗೆ ಸಮಮಿತಿ ಅಕ್ಷರಗಳನ್ನ ಎಳೆಯಿರಿ. ಹಾಗೆ ಇಲ್ಲಿರುವಂತಹ ಚಿತ್ರಗಳು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಧನ್ಯವಾದಗಳು.